ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ನಾನಂತೂ ಸೂಪರ್ ಆಗಿದ್ದೀನಿ. ಸೊ ಹಾಗೆ ಇವತ್ತೊಂದು ಡೈಲಿ ವ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ಹಾಗೆ ಈ ಒಂದು ವ್ಲಾಗಿಗೆ ನಿಮ್ಮೆಲ್ಲರನ್ನು ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ನೀವಿಲ್ಲಿ ನೋಡ್ತಾ ಇರ್ಬೋದು. ಸೊ ಇದು ನಮ್ಮ ಬಾವಿ. ಸೊ ಇದರಿಂದ ನಾವು ಬಟ್ಟೆ ವಾಶ್ ಮಾಡಲಿಕ್ಕೆ, ಕುಡಿಲಿಕ್ಕೆ ಎಲ್ಲದಕ್ಕೂ ಯೂಸ್ ಮಾಡೋದು ಇದರಿಂದನೇ. ಸೊ ಆದರೂ ಸಹ ಬೇಸಿಗೆ ಕಾಲದಲ್ಲಿ ಕೊನೆವರೆಗೂ ನಮಗೆ ನೀರು ಸಿಗ್ತದೆ. ಅಂದರೆ ನೀರು ಇಲ್ಲದಂಥ ಪರಿಸ್ಥಿತಿ ನಮಗೆ ಬರುವುದಿಲ್ಲ. ಸೊ ಕೊನೆವರೆಗೂ ಸ್ವಲ್ಪ ಆದರೂ ನೀರು ಇರ್ತದೆ. ಇದರಲ್ಲಿ ನೋಡಿ ಗೈಸ್, ಹೂವು ಬಿಟ್ಕೊಂಡಿದ್ದೆ, ಇದು ರೆಡ್ ಕಲರ್. ಸೊ ಇದರಲ್ಲಿ ಎಲ್ಲೋ ಆರೆಂಜ್ ಮಿಕ್ಸೆಡ್ ಇನ್ನೊಂದು ಹೂವು ಇದೆ ಇದೇ ಥರದ್ದು. ಸೊ ಅದು ನಮ್ಮಲ್ಲಿ ಇಲ್ಲ. ಇಲ್ಲೊಂದು ಪೇರಳೆ ಮರ ಇದೆ. ಸೊ ಅದರಲ್ಲಿ ಒಂದು ಪೇರಳೆ ಕಾಣ್ತಾ ಇದೆ. ಇದು ಫಸ್ಟ್ ಟೈಮ್ ಆಗಿದೆ, ಇದರಲ್ಲಿ ಒಂದೇ ಒಂದು ಇರೋದು. ಗೈಸ್, ನಾನು ನಿಮಗೆ ಮೊನ್ನೆ ಮೀನು ತೋರಿಸಿದಲ್ಲ. ಸೊ ಅದು ಅಂದರೆ ನೀರು ಗಲೀಜಾಗಿತ್ತು. ಸೊ ಹಾಗೆ ಮೀನು ಕಾಣ್ತಾ ಇರಲಿಲ್ಲ. ಸೊ ಇದು ಇವಾಗ ಕ್ಲೀನ್ ಮಾಡಿ ಹಾಕಿದ್ದು ಮೀನನ್ನು. ಸೊ ಅದರಲ್ಲಿ ನೋಡಿ ಕಾಣ್ತಾ ಇದೆ, ಸ್ವಲ್ಪ ಮೇಲೆ ಮೇಲೆ ಮತ್ತೆಲ್ಲ ಕೆಳಗಿದೆ. ಸೊ ಅದು ಸರಿಯಾಗಿ ಕಾಣೋದು ಸಹ ಇಲ್ಲ. ಮೊನ್ನೆ ಅಂದರೆ ಕ್ಲೀನ್ ಮಾಡಿರಲಿಲ್ಲ. ಸೊ ಇವತ್ತು ಕ್ಲೀನ್ ಮಾಡಿ ನಾನು ಇದು ವೀಡಿಯೋ ಮಾಡಿದ್ದು ನೋಡಿ ಅಂತೆ. ಅದು ಸಣ್ಣ ಮೀನಲ್ಲ. ಸೊ ಹಾಗೆ ಅದು ಸರಿ ಕಾಣೋದು ಸಹ ಇಲ್ಲ. ಅದರಲ್ಲಿ ಇನ್ನೊಂದಿದೆ ದೊಡ್ಡದು, ಅದು ಕೆಳಗೆ ನಿರ್ತದೆ, ಅದು ಮೇಲೆ ಬರುವುದೇ ಇಲ್ಲ. ಗೈಸ್, ಇವಾಗ ಒಂದು ಮಾವಿನಕಾಯಿ ಕೊಯ್ದು ತಿನ್ನಬೇಕು, ಉಪ್ಪು ಖಾರ ಹಾಕಿ. ಸೊ ಹಾಗೆ ಕೊಯ್ಬೇಕಂತ ಹೋಗ್ತಾ ಇದ್ದೇನೆ. ಸೊ ಇದು ನೋಡಿ, ಇದು ಸಣ್ಣ ಗಿಡದಲ್ಲೇ ಆಗಿದ್ದು. ಇವಾಗ ಇದನ್ನು ಕೊಯ್ದು ಅದಕ್ಕೆ ಉಪ್ಪು ಖಾರ ಎಲ್ಲ ಹಾಕಿ ನೋಡಿ, ಇಲ್ಲಿ ಕೈಗೆ ಎಟಕುತ್ತಿಲ್ಲ, ಸ್ವಲ್ಪ ಅಷ್ಟೇ ಎಟಕಲಿಕ್ಕೆ. ಇದನ್ನು ಇವಾಗ ಕೊಯ್ಬೇಕಂತ ಇದ್ದೇನೆ. ಕೊಯ್ದಾಯಿತು. ಸೊ ನೋಡಿ, ಇಷ್ಟು ದೊಡ್ಡದಾಗಿದೆ. ಹಣ್ಣಾಗಲಿಲ್ಲ, ಕಾಯಿಗೆ ಉಪ್ಪು ಖಾರ ಹಾಕಿ ತಿನ್ನೋದಂದರೆ ಒಂದು ಟೇಸ್ಟೇ ಬೇರೆ. ಸೊ ಇವಾಗ ಮಾವಿನಕಾಯಿ ಸೀಸನ್ ಅಲ್ಲ. ಸೊ ಹಾಗೆ ಇದನ್ನು ಇನ್ನು ವಾಶ್ ಎಲ್ಲ ಮಾಡಿ ಕಟ್ ಮಾಡಿ ಅದಕ್ಕೆ ಉಪ್ಪು ಮತ್ತು ಗಾಂಧಾರಿ ಮೆಣಸೆಲ್ಲ ಹಾಕಬೇಕು. ಸೊ ಕಟ್ಟೆಲ್ಲ ಮಾಡಿ ಆಗಿದೆ. ಇವಾಗ ಇದಕ್ಕಿನ್ನು ಸ್ವಲ್ಪ ಉಪ್ಪು ಹಾಕಬೇಕು ಮತ್ತು ಗಾಂಧಾರಿ ಮೆಣಸಿಲ್ಲ. ಸೊ ಅದನ್ನು ಹಾಕಿ ಸ್ವಲ್ಪ ಜಜ್ಜಿ ಮತ್ತು ತಿನ್ನಬೇಕು. ಸೊ ಅದೊಂದು ಟೇಸ್ಟೇ ಬೇರೆ. ಇವಾಗ ನಾನು ಸ್ವಲ್ಪ ಉಪ್ಪು ಹಾಕಿದ್ದೆ. ಗಾಂಧಾರಿ ಮೆಣಸು ತುಂಬ ಖಾರ ಬೇಡ ಅಂತ ಒಂದು 3 ಮೆಣಸು ಹಾಕಿದೆ ಅಷ್ಟೇ. ಜಜ್ಜಾಗಿದೆ. ಇವಾಗ ನೋಡಿ, ಇವಾಗ ನಾನು ರೀಲ್ಸ್ ಶೂಟ್ ಮಾಡಬೇಕಂತ ರೆಡಿಯಾಗಿದ್ದೀನಿ. ಗೈಸ್, ನಾನು ಆವಾಗಿದ್ದು ವೀಡಿಯೋವನ್ನು ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇವಾಗ ಟೈಮ್ ಬಂದುಬಿಟ್ಟು 3:30 ಆಗಿದೆ. ಸೊ ಆವಾಗ 2 ರೀಲ್ಸ್ ಮಾಡಿ ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ. ಸೊ ರೀಲ್ಸ್ ಸಹ ಹಾಗೆ 2 ರೀಲ್ಸನ್ನು ಶೂಟ್ ಮಾಡಿದೆ ಅಷ್ಟೇ. ಗೈಸ್, ಈ ಬಿಸಿಲು ನೋಡುವಾಗ ರೀಲ್ಸ್ ಶೂಟ್ ಮಾಡೋದು ಬೇಡ ಅಂತ ಅನಿಸ್ತದೆ. ಆದರೆ ಏನು ಮಾಡೋದು, ನನಗೆ ಡೈಲಿ ರೀಲ್ಸ್ ಶೂಟ್ ಎಲ್ಲ ಮಾಡಲಿಕ್ಕೆ ಆಗಲ್ಲ. ಬ್ರದರ್ ಇದ್ದರೆ ಮಾತ್ರ. ಸೊ ಅವನ ಮೊಬೈಲಲ್ಲಿ ಮಾತ್ರ ಎಲ್ಲ ರೀಲ್ಸ್ ಎಲ್ಲ ಶೂಟ್ ಮಾಡಲಿಕ್ಕೆ ಆಗೋದು. ಅಂದರೆ ನನ್ನ ಮೊಬೈಲಲ್ಲಿ ಕ್ಲಾರಿಟಿ ಇಲ್ಲ ಅಲ್ವಾ. ಸೊ ಹಾಗೆ ಮಾಡಲೇಬೇಕಾಗ್ತದಲ್ಲ. ಸೊ ಅದಕ್ಕೆ ನಾನು ಇವತ್ತು 2 ಒಂದು ರೀಲ್ಸ್ ಶೂಟ್ ಮಾಡುವಂತ ಮಾಡಿದ್ದೀನಿ. ಆದರೂ ಅದು ತುಂಬ ಬಿಸಿಲಲ್ಲಿ ಕ್ಲಾರಿಟಿ ಎಲ್ಲ ಬರಲ್ಲ. ಇನ್ನು ನನಗೆ ಅಮ್ಮನನ್ನು ಕರ್ಕೊಂಡು ಹಾಸ್ಪಿಟಲಿಗೆ ಹೋಗ್ಲಿಕ್ಕಿದೆ. ಸೊ ಅಮ್ಮನಿಗೆ ಮೊನ್ನೆ ಹುಷಾರಿರಲಿಲ್ಲ, ಹಾಗೆ ಮದ್ದಿಗೆ ಹೋಗಿದ್ದೆ. ಸೊ ಅಲ್ಲಿ 15 ಡೇಸ್ ಇದು ಮದ್ದು ಕೊಟ್ಟರು. ಸೊ 15 ಡೇಸ್ ಕಳೆದು ಬರಬೇಕಂತ ಹೇಳಿದರು. ಸೊ ಇವತ್ತು ಹೋಗಬೇಕು. ನಾನು ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ 7 ಮಂತ್ಸ್ ಆಯಿತು. ಸೊ ಈ 7 ಮಂತ್ಸಲ್ಲಿ ನನಗಿರುವ ಸಬ್ಸ್ಕ್ರೈಬರ್ ಅಂದರೆ 160 ಮಾತ್ರ. ಸೊ ಅದಕ್ಕಿಂತ ಮೇಲೆ ಹೋಗೋದೇ ಇಲ್ಲ. ಸೊ 160 ಅದು ಇವತ್ತಿಗೇನೋ ಆಗಿದ್ದು. ಸೊ ನಿನ್ನ ತನಕ 159 ಅಷ್ಟೇ ಇದ್ದದ್ದು. ಗೈಸ್, ನನ್ನಿಂದ ಎಷ್ಟು ವೀಡಿಯೋ ಆಗ್ತದೆ. ಸೊ ನಾನು ಅಷ್ಟು ವೀಡಿಯೋವನ್ನು ಅಪ್ಲೋಡ್ ಮಾಡಿ ಇದ್ದೀನಿ. ಸೊ ನನ್ನ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗೈಸ್. ಇವಾಗ ನಾನು ಅಮ್ಮನನ್ನು ಕರ್ಕೊಂಡು ಹಾಸ್ಪಿಟಲಿಗೆ ಹೋಗ್ತಾ ಇದ್ದೀನಿ.